ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಒಂದು ಚಾಟ್. ಮನೆಯಲ್ಲೇ ಉಳಿದ ಚಪಾತಿಯಿಂದ ನೀವಿದನ್ನು ಮಾಡ್ಬೋದು. ಖಂಡಿತವಾಗ್ಲೂ ನೀವೇ ನಂಬೋದಿಲ್ಲ, ನೀವಿಷ್ಟು ಒಳ್ಳೆಯ ಚಾಟ್ ಮಾಡಿದ್ದೀರಿ, ಹಾಗೂ ಯಾರು ಕೂಡ ಹೇಳೋದಿಲ್ಲ ಉಳಿದ ಚಪಾತಿಯಿಂದ ನೀವಿದನ್ನು ಮಾಡಿದ್ದೀರಂತ ಹೇಳಿ. ಗ್ಯಾರಂಟಿ ಮನೆಯಲ್ಲೇ ಹೇಳ್ತಾರೆ ಇದು ಯಾವುದರಿಂದ ನೀವು ಮಾಡಿದ್ರಿ ಅಂತ ಹೇಳಿ. ಓಕೆ, ಇಲ್ಲಿ ಸ್ವಲ್ಪ ಚಪಾತಿ ಉಳಿದಿದೆ, ಒಂದು 4ರಿಂದ 5 ಎಷ್ಟು ಉಳಿದ್ರೂ ಪರವಾಗಿಲ್ಲ. ಇನ್ನು 4 ಚಪಾತಿಯನ್ನು ನಾನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ 4 ಭಾಗವಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ. ಇದರಿಂದ ಇದು ಫ್ರೈ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ತುಂಬ ಸಣ್ಣದಾಗಿ ಕಟ್ ಮಾಡಬೇಡಿ, ನೋಡಿ ಈ ರೀತಿ ಕಟ್ ಮಾಡಿದರೆ ಸಾಕು. ಎಣ್ಣೆ ನಾರ್ಮಲ್ ಆಗಿ ಬಿಸಿ ಆದಮೇಲೆ ಒಂದೊಂದಾಗಿ ಇದನ್ನು ಹಾಕಿ ನಾವು ಫ್ರೈ ಮಾಡಬೇಕು. ತುಂಬ ಓವರಾಗಿ ಎಣ್ಣೆ ಬಿಸಿ ಆಗಿರಬಾರ್ದು, ಆವಾಗ ಕರಂಚಿ ಹೋಗುತ್ತೆ, ಅದು ಕಪ್ಪಾಗುತ್ತೆ ಮತ್ತು ಸ್ವಲ್ಪ ಕಹಿ ಬರುತ್ತೆ. ಹಾಗಾಗಿ ಹಪ್ಪಳ ಎಲ್ಲ ಬಿಡಲಿಕ್ಕೆ ಅಥವಾ ಬೋಂಡ ಎಲ್ಲ ಫ್ರೈ ಮಾಡಲಿಕ್ಕೆ ಯಾವ ರೀತಿ ನಾವು ಎಣ್ಣೆ ಬಿಸಿ ಮಾಡ್ತೀವಿ ನೋಡಿ ಅಷ್ಟೇ ಬಿಸಿ ಮಾಡಿ ಇದನ್ನು 2 ಸೈಡ್ ಕೂಡ ಸ್ವಲ್ಪ ಕೆಂಪಾಗುವವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಅಲ್ಲಲ್ಲಿ ಫ್ರೈ ಆಗದೆ ಸ್ವಲ್ಪ ಸಾಫ್ಟ್ ನಿಮಗೆ ಕಂಡರೂ ಪರವಾಗಿಲ್ಲ. ನೋಡಿ ಈ 4 ಸೈಡ್ ಕೂಡ ಚೆನ್ನಾಗಿ ನೋಡಿ ತಿರುಗಿಸ್ತಾ ಫ್ರೈ ಮಾಡಿ. ಹಾಗೂ ಇದರ ಕಲರ್ ಸ್ವಲ್ಪ ಚೇಂಜ್ ಆಗಿದ್ದೆ, ಇದನ್ನು ತೆಗೆದುಬಿಡಿ. ತುಂಬ ಓವರಾಗಿ ಕಪ್ಪಾಗುವವರೆಗೂ ಫ್ರೈ ಮಾಡಬೇಡಿ. ನೋಡಿ ಈ ರೀತಿ ಬ್ರೌನ್ ಕಲರ್ ಬಂದ ಮೇಲೆ ಇದನ್ನು ತೆಗೀರಿ. ನೋಡ್ತಾ ಇದ್ರಲ್ಲ, ಈ ರೀತಿ ತೆಗಿಬೇಕು. ಇದು ಇವಾಗ ಸ್ವಲ್ಪ ನಿಮಗೆ ಸಾಫ್ಟ್ ಅಂತ ಎನಿಸಿದ್ರು ತಣ್ಣಗಾದ ಮೇಲೆ ಖಡಕ್ಕಾಗುತ್ತೆ ಅದು. ಅದೇ ರೀತಿ ಎಲ್ಲವನ್ನೂ ಕೂಡ ನಾವಿಲ್ಲಿ ಫ್ರೈ ಮಾಡಿ ತೆಗಿಬೇಕು. ಬೇಗನೆ ಆಗುತ್ತೆ ಇದು ಫ್ರೈ, ತುಂಬ ಹೊತ್ತು ತಾಗೋದಿಲ್ಲ. 2 ಸೈಡ್ ಕೂಡ ನೋಡಿ ಈ ರೀತಿ ತಿರುಗಿಸ್ತಾ ನೀವು ಫ್ರೈ ಮಾಡಿ. ನೋಡಿ ಖಡಕ್ಕಾಗೋವರೆಗೂ ಫ್ರೈ ಮಾಡಿ. ಹೀಗೆ ಮಧ್ಯದಲ್ಲಿ ಸ್ವಲ್ಪ ಸಾಫ್ಟ್ ಇದ್ದರೂ ಪರವಾಗಿಲ್ಲ, ಏನು ಕೂಡ ಆಗೋದಿಲ್ಲ ಇದು. ಓಕೆ, ಇಲ್ಲಿ ಇವಾಗ ಇದಕ್ಕೆ ಏನೆಲ್ಲ ಬೇಕು ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಪುದೀನ ಚಟ್ನಿ ತೊಗೊಂಡಿದ್ದೀನಿ. ಪುದೀನ ಚಟ್ನಿಗೆ ನಾನು ಒಂದು 2 ಚಮಚದಷ್ಟು ಮೊಸರು, ಸ್ವಲ್ಪ ಪುದೀನ ಹಾಗೂ ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಇಲ್ಲಿ ನಾನು ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ. ಹಾಗೂ ಇದು ಇಮ್ಲಿ ಚಟ್ನಿ. ಮಾರ್ಕೆಟಲ್ಲಿ ಇಮ್ಲಿ ಚಟ್ನಿ ನಿಮಗೆ ರೆಡಿಮೇಡ್ ಸಿಗುತ್ತೆ. ಇಲ್ಲದಿದ್ದರೆ ಮನೆಯಲ್ಲೇ ನೀವು ಸ್ವಲ್ಪ ಹುಳಿ, ಸಕ್ಕರೆ ಅಥವಾ ಬೆಲ್ಲ ಕೂಡ ಸೇರಿಸ್ಬೋದು. ಸ್ವಲ್ಪ ಉಪ್ಪು, ಜೀರಾ ಪೌಡರ್ ಹಾಗೂ ಚಾಟ್ ಮಸಾಲ ಇಷ್ಟನ್ನು ಹಾಕಿ ನೀವು ಹುಳಿಯನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಅದರ ಪೇಸ್ಟನ್ನು ಮಾಡಿದರೆ ಈ ರೀತಿ ಕಟ್ಟಮಿಟ್ಟ ನಿಮಗೆ ಇಮ್ಲಿ ಚಟ್ನಿ ಸಿಗುತ್ತೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ ನಾನು ಚಾಟ್ ಮಸಾಲ ತೊಗೊಂಡಿದ್ದೀನಿ, ಹಾಗೂ ಸ್ವಲ್ಪ ಚಿಲ್ಲಿ ಪೌಡರ್, 1 ದೊಡ್ಡ ನೀರುಳ್ಳಿ ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ, ಹಾಗೂ 1 ಟೊಮೆಟೊ, ಕೊತ್ತಂಬರಿ ಸೊಪ್ಪು ಕೂಡ ಬೇಕಿದ್ದರೆ ತೊಗೊಳ್ಬಹುದು. ಹಾಗೂ ಇದು ಪ್ಲೇನ್ ಸೇಮಿಗೆ ನಾನಿಲ್ಲಿ ತೊಗೊಂಡಿದ್ದೀನಿ. ಓಕೆ, ಇವಾಗ ಫಸ್ಟಿಗೆ ನಾವು ಇದನ್ನು ಕಟ್ ಮಾಡೋಣ ಈ ರೀತಿ. ಇಲ್ಲಿ ಇವಾಗ ನೀವು ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳಿದ್ದು, ಇದೇ ರೀತಿ ನಿಮಗೆ ಬರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಇದನ್ನು ಕಟ್ ಮಾಡಿ, ಆಯಿತಾ? ಆಮೇಲೆ ಸ್ವಲ್ಪ ಸಾಫ್ಟ್ ಇದ್ದರೂ ಮಧ್ಯದಲ್ಲಿ ಪರವಾಗಿಲ್ಲ, ಏನು ಕೂಡ ಆಗೋದಿಲ್ಲ, ಚೆನ್ನಾಗಾಗುತ್ತೆ ಇದು. ಓಕೆ, ಎಲ್ಲವನ್ನು ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಇದರೊಂದಿಗೆ ಸ್ವಲ್ಪ ಚಿಪ್ಸ್ ಕೂಡ ಇತ್ತು, ಲೇಸ್ ಬರುತ್ತೆ ನೋಡಿ, ಪೊಟ್ಯಾಟೊ ಚಿಪ್ಸ್, ಅದನ್ನು ಕೂಡ ಹಾಕಿದ್ದೀನಿ. ಆಪ್ಷನಲ್ ಇದು, ಬೇಕಂತ ಇಲ್ಲ, ನೀವು ಮನೆಯಲ್ಲಿತ್ತು ಹಾಗಾಗಿ ನಾನು ಸ್ವಲ್ಪ ಸೇರಿಸಿದ್ದೀನಿ. ಇಲ್ಲಿ ನಾನು 1 ಚಮಚದಷ್ಟು ಇವಾಗ ಫಸ್ಟಿಗೆ ಸ್ವಲ್ಪ ಪುದೀನ ಚಟ್ನಿಯನ್ನು ಹಾಕ್ತಾಯಿದ್ದೀನಿ. ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿನೂ ಹಾಕ್ಬೋದು. ಹಾಗೂ ಟೊಮೆಟೊ ಸಾಸ್ ಒಂದು 2 ಚಮಚದಷ್ಟು ಇಲ್ಲಿ ಹಾಕೋಣ ಸ್ಟಾರ್ಟಿಂಗ್ಗೆ, ಆಮೇಲೆ ನೋಡ್ಕೊಂಡು ನಾವು ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಇಮ್ಲಿ ಚಟ್ನಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಳಿ ಹಾಗೂ ಸಿಹಿ 2 ಕೂಡ ಇರುವುದರಿಂದ ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ, ನೋಡಿಕೊಂಡು ಆಮೇಲೆ ಸೇರಿಸ್ಬೋದು ಅಂತ ಹೇಳಿ. ಆಮೇಲೆ ಚಾಟ್ ಮಸಾಲ ಹಾಕೋಣ. ಆಮೇಲೆ ಇದಕ್ಕೆ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ 1 ಟೊಮೆಟೊ. ಇವಾಗ ಈ ನೀರುಳ್ಳಿಗೆ ಟೊಮೆಟೊಗೂ ಬೇಕಾಗುವಷ್ಟು ಮಾತ್ರ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ಆಲ್ರೆಡಿ ಸಾಸಲ್ಲೆಲ್ಲ ಉಪ್ಪು ಇರುತ್ತೆ. ಸ್ವಲ್ಪ ಖಾರ ಪೌಡರ್ ಹಾಕಿದ್ದೀನಿ, ಹಾಗೂ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು ಕೂಡ ಹಾಗೆ ನೋಡಿಕೊಂಡು ಆಮೇಲೆ ನಾವು ಸೇರಿಸ್ಬೋದು, ಯಾಕೆಂದರೆ ಚಪಾತಿಗೆ ಕೂಡ ಉಪ್ಪು ಇರುತ್ತೆ, ಎಲ್ಲದಕ್ಕೂ ಕೂಡ ಉಪ್ಪು ಇರುತ್ತಲ್ವ, ಹಾಗಾಗಿ
ಚೆನ್ನಾಗಿಲ್ಲಿ ಮಿಕ್ಸ್ ಮಾಡಿ. ಇವಾಗ ಒಂದು ವಿಚಾರ, ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ಬೇಗನೆ ಸರ್ವ್ ಮಾಡಿ ನೀವು ತಿನ್ನಬೇಕು. ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಎಲ್ಲನೂ ಹಾಕಿ ಇದೊಂತಲ್ಲ, ನಾವು ಬೇಲ್ ಮಾಡಿದರೂ ನೋಡ್ಬೋದು ನೀವು, ಆಮೇಲೆ ಸಾಫ್ಟ್ ಆಗುತ್ತೆ. ಇದಕ್ಕೆ ಸಾಸ್ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಓಕೆ. ಇವಾಗ ನಾನಿಲ್ಲಿ ಹಾಕಿದ್ದೀನಿ. ಹಾಗೂ ಸಾಸ್ ಎಲ್ಲ ನಾವು ಹಾಕುವಂಥದ್ದು ಉಂಟು ನೋಡಿ, ಸ್ವಲ್ಪ ಕೋಲ್ಡ್ ಇದ್ದರೆ ಚೆನ್ನಾಗಾಗುತ್ತೆ. ಟೊಮೆಟೊ ಸಾಸ್ ಎಲ್ಲ ಉಂಟು ನೋಡಿ, ಸ್ವಲ್ಪ ಪುದೀನ ಚಟ್ನಿ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನೀವು ಇದಕ್ಕೆ ಹಾಕಿ, ಅದು ಕೋಲ್ಡು ಹಾಗೂ ಚಪಾತಿ ಕ್ರಿಸ್ಪಿಯಾಗೆಲ್ಲ ತುಂಬ ಟೇಸ್ಟ್ ಆಗುತ್ತೆ. ನೀವು ಟ್ರೈ ಮಾಡ್ಬೋದು. ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಪುದೀನ ಚಟ್ನಿ, ಸಾಸ್, ಸ್ವಲ್ಪ ಮೊಸರು ಹಾಗೂ ಪ್ಲೇನ್ ಶಾವಿಗೆ ಹೇಳಿದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಜಟ್ಪಟಾಗಿ ಇದನ್ನು ಸರ್ವ್ ಮಾಡಿ ತಿಂದುಬೇಡಿ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ತುಂಬ ಹೊತ್ತು ಇಡಬೇಡಿ, ತಕ್ಷಣವೇ ತಿನ್ನಬೇಕು ನೀವು, ಆವಾಗಲೇ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲದಿದ್ದರೆ ಆಮೇಲೆ ನಿಮಗೆ ಸ್ವಲ್ಪ ಸಾಸ್ ಎಲ್ಲ ಚಪಾತಿಗೆ ಎಳೆದು ಸ್ವಲ್ಪ ಡ್ರೈ ಅಂತ ಎನಿಸುತ್ತೆ. ಇವಾಗ ನೀವು ತಿಂದರೆ ಸಾಸಿಯಾಗಿ ತುಂಬ ಟೇಸ್ಟಾಗಿರುತ್ತೆ. ಹೊರಗಡೆಯ ಯಾವುದೇ ಬೇಲ್ಪುರಿ ಇರಲಿ, ಮಸಾಲೆ ಪುರಿ ಇರಲಿ, ಎಲ್ಲವನ್ನು ಕೂಡ ನೀವು ಮರೆತೀರ, ಅಷ್ಟು ಚೆನ್ನಾಗಾಗತ್ತೆ. ನೀವು ಜಸ್ಟ್ ಒಮ್ಮೆ ಟ್ರೈ ಮಾಡಿ, ಪದೇ ಮತ್ತು ಮಕ್ಕಳು ಕೇಳ್ತಾರೆ, ಹಾಗೂ ಪದೇ ನೀವು ಇದನ್ನು ಮಾಡ್ತೀರ. ಅಷ್ಟು ಈಸಿ ಕೂಡ ಉಂಟು, ಅಷ್ಟು ಟೇಸ್ಟಿ ಕೂಡ ಉಂಟು. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಒಂದು ಶೇರ್, ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.